ஸ்ரீரங்கமன்னார் சமேத ஆண்டாள் திருவடிகளே ಶರಣಂ. ಓಂ ನಮೋ ನಾರಾಯಣಾಯ. ತಿರುಪ್ಪಾವೈ. ಈ ದಿನ ಧನುರ್ಮಾಸದ 3ನೆಯ ದಿನವಾದ ಇಂದು ತಿರುಪ್ಪಾವೈನಲ್ಲಿ 3ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ನಿನ್ನೆಯ ದಿನ 2ನೆಯ ದಿನವಾದ ವೈನಲ್ಲಿ 2ನೆಯ ಪಾಶುರದಲ್ಲಿ ಗೋದಾದೇವಿಯು ಗೋಪಿಕೆಯರಿಗೆ ನಾವು ಈ ವ್ರತವನ್ನು ಹೇಗೆ ಆಚರಿಸಬೇಕೆಂದು ಹೇಳುತ್ತಾರೆ. ಈ ದಿನ 3ನೆಯ ದಿನವಾದ ಪಾಶುರದ ಭಾವಾರ್ಥವನ್ನು ಮತ್ತು ಪಾಶುರವನ್ನು ತಿಳಿದುಕೊಳ್ಳೋಣ. ஓங்கி உலகளந்த உத்தமன் பேர் பாடி நாங்கள் நம் பாவைக்கு சாற்றி நீராடினால் தீங்கின்றி நாடெல்லாம் திங்கள் மும்மாறி பெய்து ஓங்கு பெருசன்னலோடு கயலுகளா பூங்குகளை போதில் பொறிவண்ணு கண்படுப்பா தேங்காதே பூக்கி சீர்த்தமுலை பற்றி வாங்கும் குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலூர் எம்பாவாய். ஓங்கி உலகளந்த உத்தமன் பேர் பாடி நாங்கள் நம் ಪಾವೈக்கு ಸಾற்றி ನೀರಾಡಿನಾಲ್. ಅಂದರೆ ಗೋದಾದೇವಿಯು ವ್ರತ ಸಂಕಲ್ಪ ಮಾಡಿ ಸ್ನಾನ ಮಾಡಿ 3 ಲೋಕವನ್ನೇ ಭೂಮಿಯನ್ನಾಗಿ ಪಡೆದ ವಾಮನ ದೇವರನ್ನು ಸ್ಮರಿಸಿದರೆ ಭೂಲೋಕದಲ್ಲಿ ಸಮೃದ್ಧಿಯಾಗುವುದು ಎಂದು ಹೇಳ್ತಾಳೆ. ತಿಂಗೆಂದ್ರೆ ನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೇಯ್ದು. ಬರಗಾಲ ತಪ್ಪಿ ಕಾಲಕ್ಕೆ ಮಳೆ ಬೆಳೆಗಳು ಬರುವುದು, ಸಮೃದ್ಧಿ. ಓಂಗಿ ಪೆರುಸನ್ನಲೋಡು ಕಯಲುಗಳ. ಮೀನುಗಳೆಲ್ಲವೂ ನೀರಿನಲ್ಲಿ ಸಮೃದ್ಧಿಯಾಗಿ ನಲಿದಾಡುತ್ತವೆ. பூங்குவளை போதில் புரிವಣ್ಣು ಕಣ್ಪಡುಪ್ಪ. ಅರಳಿದ ಹೂವುಗಳ ಮೇಲೆ ದುಂಬಿಗಳು ನಲಿದು ಕುಣಿದು ವಿಶ್ರಾಂತಿ ಪಡೆಯುವುದು. தேங்காதே பூக்கிரிந்து சீர்த்தமுலை பற்றி வாங்கம் குடம் நிறைக்கும் வள்ளல் ಪರಂ ಪಶುಕ್கள். ಸಾಧು ಸ್ವಭಾವದ ಹಸುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುವುದು. ನೀಂಗಾದ ಶೆಲ್ವಂ ನಿರೈಂದೇಲೋರೆಂಬಾವಾಯ್. ಭಾರತ ದೇಶವು ಸಮೃದ್ಧಿಯಾಗಿ ಮಳೆ ಬೆಳೆಗಳಿಂದ ಸಮೃದ್ಧಿಯಾಗಿರುವುದು. ನಾವು ಈ ವ್ರತವನ್ನು ಮಾಡಿದರೆ ಸಂಪದ್ಭರಿತವಾಗಿರುವುದು ಎಂದು ಗೋದಾದೇವಿಯು ಗೋಪಿಕೆಯರಿಗೆ ಈ ವ್ರತವನ್ನು ತಿಳಿಸಿಕೊಟ್ಟಿದ್ದಾರೆ. ಇಂದಿನ 3ನೆಯ ಪಾಶುರವು ಮುಕ್ತಾಯವಾಯಿತು. ನಾಳೆ 4ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಿರುವಡಿಗಳೇ ಶರಣಂ. ಓಂ ನಮೋ ನಾರಾಯಣಾಯ.